ಹಾಯ್ ಎಲ್ರಿಗೂ ನಮಸ್ಕಾರ. ಚಂದನ ಸ್ಮೃತಿ ಒಂದು ಸಣ್ಣ ಬ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ. ನಮ್ಮ ಕಿಚನ್ ನೋಡಿದಾಗ ನಿಮ್ಗೆ ಅನ್ನಿಸ್ಬೋದಲ್ವ, ಆಹಾಹಾ ದೊಡ್ಡ ಮನೆ ಹಾಗೆ ಹೀಗೆ ಅಂತ. ಸಾಧಾರಣ ದೊಡ್ಡ ಮನೆ, ಚಿಕ್ಕ ಮನೆ ಅಲ್ಲ, ತೀರಾ ಚಿಕ್ಕ ಮನೆ ಅಲ್ಲ, ಕಿಚನಲ್ಲಿ ದೊಡ್ಡದಾಗಿದೆ. ಆದರೆ ಮನೆಯಲ್ಲಿ ಬರೇ ಇಟ್ಟಿಗೆ ಮಣ್ಣು ಕಲ್ಲುಗಳೇ ತುಂಬಿ ಹೋಗಿದೆ ಅಂತ ನನಗನಿಸಿದ್ದೆ. ಯಾಕಂದರೆ ನನ್ನ ಜೀವನದ ಒಂದು ಪಯಣ ಅಷ್ಟು ಸುಲಭವಾಗಿರಲಿಲ್ಲ. ಇದೆಲ್ಲ ಸಾಮಾನ್ಯ ಅಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಸಾಮಾನ್ಯ ಅಲ್ಲವೇ ಅಲ್ಲ. ಈಗ ನೋಡಿ, ಒಂದು ಕೈ ಹಿಡಿದವರು ನಮ್ಮನ್ನು ಅವಮಾನಿಸಿದಾಗ, ಹುಟ್ಟಿದವರು ನಮ್ಮಿಂದ ಅಗಲಿ ಹೋದಾಗ, ಹಾಗೆ ದೊಡ್ಡ ದೊಡ್ಡ ಜವಾಬ್ದಾರಿನ ಚಿಕ್ಕ ವಯಸ್ಸಲ್ಲಿ ಹೊತ್ಕೊಂಡಾಗ ಜೀವನ ಬಹಳ ಕಷ್ಟ ಅನ್ನಿಸ್ತಲ್ವ. ಒಂದಷ್ಟು ಅವಮಾನಗಳನ್ನು ಸಹಿಸಿದಾಗ, ಅದು ಹೊಟ್ಟೆ ತುಂಬಿಸ್ಲಿಕ್ಕೆ ಒಂದಷ್ಟು ಅವಮಾನಗಳನ್ನು ಸಹಿಸಿದಾಗ, ಎಲ್ಲವೂ ಕೂಡ ನಮಗೆ ಜೀವನದಲ್ಲಿ ಒಂದು ದೊಡ್ಡ ಸೋಲು ಅಂತಲೇ ಆಗಲೇ ಅರ್ಥ ಆಗೋದು ನಮಗೆ. ನಾವು ಜೀವನವನ್ನು ಏನೇನೋ ತಿಳ್ಕೊಂಡು ಬಿಡ್ತೀವಿ, ಹಾಗಿರಬೇಕು ಹೀಗಿರಬೇಕು ಅಂತ. ಅಂದರೆ ಹೇಗೆ ಇರಬೇಕಿತ್ತು ನಾನು, ಹಾಗೆ ಇರಲಿಕ್ಕೆ ನನಗೆ ಯಾರ ಸಪೋರ್ಟ್ ಇರಲಿಲ್ಲ, ಸಹಕಾರ ಇರಲಿಲ್ಲ. ಯಾಕೆಂದರೆ ನಾನು ಬರುವಾಗ ನನ್ನ ತಾಯಿ ಮನೆ ತೀರಾ ಬಡತನದಿಂದ ಕೂಡಿತ್ತು. ಹಾಗಂತ ಇವರೆಲ್ಲ ದೊಡ್ಡ ಶ್ರೀಮಂತರು ಅಂತಲ್ಲ, ಇವೆಲ್ಲ ಕಷ್ಟಪಟ್ಟು ಸ್ವಲ್ಪ ದುಡ್ಡು ಮಾಡಿಲ್ಲ ಅಂತ ಇಲ್ಲ, ಮಾಡಿದ್ದಾರೆ. ಆದರೆ ನಾನು ಬಂದ ಮನೆ ಬಹಳ ಕಷ್ಟಕರವಾದ ಮನೆಯಿಂದ ಬಂದೆ. ಆದರೆ ಎಲ್ಲ ರೀತಿಯ ಶ್ರೀಮಂತಿಕೆ ಕೂಡ ನಾನು ನೋಡಿದ್ದೆ. ಆದರೆ ಇಲ್ಲಿ ಬರುವಾಗ ನಾನು ತೀರಾ ಏನಿಲ್ಲದವಳಾಗಿದ್ದೆ. ತಂದೆಯನ್ನು ಕಳ್ಕೊಂಡು, ತಂದೆ ಮಾಡಿದ ಆಸ್ತಿಯನ್ನು ಕಳ್ಕೊಂಡು, ಹೊಟ್ಟೆಗೆ ಇಟ್ಟಿಲ್ಲದ ಅಂದಿನ ಒಂದು ಸಮಯದಲ್ಲಿ ನಾನು ಇಲ್ಲಿ ಕೈ ಸೇರಿದ್ದು, ಇವರ ಕೈ ಸೇರಿರೋದು. ಆದರೆ ಇವತ್ತಿಗೂ ನನ್ನನ್ನು ಅದೇ ದೃಷ್ಟಿಯಿಂದ ನೋಡ್ತಾರೆ ಇವತ್ತಿನವರೆಗೆ. ಅಂದಾಗ ತುಂಬ ಬೇಸರ ಅಂತ ಅನ್ನಿಸುತ್ತೆ. ಮನುಷ್ಯ ಯಾವುದಕ್ಕಾದರೂ ಅವಮಾನ ಪಡ್ಬೋದನ್ನು, ಹೊಟ್ಟೆ ತುಂಬಿಸಿದ್ದಕ್ಕೋಸ್ಕರ ಅಥವಾ ಬಡತನಕ್ಕೋಸ್ಕರ ಅಥವಾ ನಿನಗೆ ಮಲಗಲಿಕ್ಕೆ ಬೆಡ್ಡಿಲ್ಲ ಅನ್ನೋದಕ್ಕೋಸ್ಕರ ಖಂಡಿತವಾಗಿ ಅವಮಾನ ಪಡಬಾರ್ದು. ಆ ಅವಮಾನ ನಂತರದಲ್ಲಿ ಬೇರೆ ರೀತಿಯಲ್ಲಿ ಬೇರೆ ಮಾರ್ಗವನ್ನು ಹಿಡಿದು ಹೋಯಿತು. ತುಂಬ ನೋವಿದೆ, ಇಲ್ಲ ಅಂತ ಹೇಳಲ್ಲ, ನಾನು ತುಂಬ ನೋವಿದೆ. ಆದರೆ ಎಲ್ಲವನ್ನು ನಾನು ಸಹಿಸ್ಕೊಂಡಿದ್ದೆ ನಾಳೆ ಒಂದು ಸುಖಕ್ಕಾಗಿ. ಆದರೆ ನಾಳೆ ಸುಖ ಸಿಕ್ಕಿತಾ ಅಂತ ಕೇಳಿದಾಗ ಖಂಡಿತವಾಗಿ ಒಂದು ಕ್ವಶನ್ ಮಾರ್ಕ್. ಅದು ನಾವು ಹಾಗೆ ನೋಡಿ, ನಾಳೆ ಸುಖ ಸಿಗ್ಬೋದು ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡಾಗ ಸಿಗಲೇಬೇಕು ಅಂತ ಏನಿಲ್ಲಲ್ವ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನಾವು ಅನುಭವಿಸ್ತಾ ಹೋಗಬೇಕು. ಆದರೆ ಜನಗಳು ಎಲ್ಲರೂ ಹೇಳ್ಬೋದು ಕಷ್ಟ ಸಾಮಾನ್ಯ ಅಂತ. ಆದರೆ ಎಲ್ಲ ಕಷ್ಟಗಳು ಖಂಡಿತವಾಗಿ ಸಾಮಾನ್ಯ ಆಗಿರೋದಿಲ್ಲ. ಕೆಲವೊಂದು ನಾವು ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಲಿಕ್ಕೇ ಆಗದಂತಹ ಒಂದು ಮನಸ್ಸಿನ ನೋವುಗಳು, ಅವಮಾನಗಳು, ಅಂದರೆ ಒಳ್ಳೆ ಜೀವನ ಹೇಗೋ ಕಳೆದಲ್ವಾ ಅನ್ನೋ ಒಂದು ಪಶ್ಚಾತ್ತಾಪ, ಅದೆಲ್ಲ ತುಂಬ ನೂರಾರು ದೊಡ್ಡ ಪಶ್ಚಾತ್ತಾಪದ ಮೂಟೆನೇ ಇದೆ. ಮತ್ತು ನಿಮಗೆ ಇಲ್ಲಿ ಲೈಟ್ ಹಾಕಿದ ಒಂದು ಶುದ್ಧವಾದ ಕಿಚನ್ ನೋಡ್ಬೋದು ಅಷ್ಟೇ. ಅದರ ಶುದ್ಧವಾದ ಮನಸ್ಸೆಷ್ಟು ಜನರಿಗಿದೆ ಅಂತ ಹುಡುಕಬೇಕು. ನನ್ನ ಈ 2 ಕೈಗಳಂದರೆ ಅದು ಸಾವಿರಾರು ಮಂದಿಗೆ ಅತಿಥಿ ಸತ್ಕಾರ ಮಾಡಿದ ಕೈ. ಹಾಗಾಗಿ ನನಗೆ ಬಹಳ ಭರವಸೆ ಇತ್ತು, ನನ್ನ ಭವಿಷ್ಯ ಬಹಳ ಉತ್ತಮ ಆಗಿರುತ್ತೆ ಅಂತ. ಖಂಡಿತವಾಗಿ ಇಲ್ಲ. ಅದನ್ನು ಒಂದು ಸಲ ಹೇಳ್ತೀನಿ ನಿಮಗೆ, ಅಂತ ನಾನು ಸಾಯೋ ಮೊದಲು ಖಂಡಿತ ಇದೇ ಚಾನಲ್ನ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ, ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಹಾಗಂತ ನನ್ನನ್ನು ಯಾರು ಹಿಂಸೆ ಮಾಡೋದಿಲ್ಲ. ಮನಸ್ಸಿನ ನೋವಿನಷ್ಟು ದೊಡ್ಡ ಹಿಂಸೆ ಪ್ರಪಂಚದಲ್ಲಿ ಏನೂ ಇಲ್ಲ ಅಲ್ವ. ನಾನು ನನ್ನ ಪಾಡಿಗೆ ಕೆಲಸ ಮಾಡ್ತೀನಿ. ಅವ್ರು ಮಾತಾಡಿದರು ಓಕೆ, ಮಾತಾಡೋದಿದ್ರು ಓಕೆ. ಆದರೆ ನಿನ್ನ ಹತ್ರ ಇಷ್ಟು ಜನ ಕೂತು ಮಾತಾಡ್ತಾರೆ ಅಂತ ಕೇಳಿದರೆ ಅಲ್ಲಿ ಏನಿಲ್ಲ, ಅಂತಲೇ ಬರಿಬೇಕು. ಹಾಗಂತ ಅವರಿಗೆ ನನ್ನ ಹತ್ರ ಮಾತಾಡಿದರೆ ಅದೇನೋ ಅವಮಾನ ಅಂತ ಅನ್ನಿಸ್ಬೋದು. ಅದು ಒಬ್ಬರು ನೋಡಿ ಹೀಗೆ ಕಲಿತಾ ಹೋದರು. ಹಾಗಾಗಿ ನನಗೆ ಅನಿಸುತ್ತೆ, ನಾನು ಇದಕ್ಕೇ ಜನ್ಮ ಎತ್ತಿ ಬಂದಿರ್ಬೋದು. ಮನೆ ಕೆಲಸ ಮಾಡಲಿಕ್ಕೋ ಅಡುಗೆ ಮಾಡೋದ್ರಲ್ಲಿ ಬೇಸರ ಇಲ್ಲ. ಆದರೆ ಅಡುಗೆ ಮಾಡಿ ಊಟ ಮಾಡುವಾಗ ಸಂತೋಷದಿಂದ ಮಾಡಬೇಕಲ್ವ ನಾವು. ಎಷ್ಟೆಲ್ಲ ಜನ ಇದ್ದರೂ ನನ್ನ ಊಟ ಯಾವಾಗಲೂ ಖಂಡಿತವಾಗಿ ಒಂಟಿಯಾಗಿಯೇ ಊಟ ಮಾಡೋದು. ನಾನು ಒಂಟಿಯಾಗಿಯೇ ಮಧ್ಯಾಹ್ನದ ಊಟ, ಬೆಳಗಿನ ತಿಂಡಿ ಎಲ್ಲ ಒಂಟಿಯಾಗಿ. ಯಾಕಂದರೆ ಕಷ್ಟಪಟ್ಟ ಮೇಲೆ ನನಗೆ ಅದು ಜೀರ್ಣ ಆಗಬೇಕು. ಹಾಗಾಗಿ ನಾನು ಯಾರ ಜೊತೆ ತುಂಬ ತಪ್ಪು ಮಾತಾಡಿದೆ, ಯಾರ ಜೊತೆ ಕೂತು ಊಟ ಮಾಡೋದನ್ನು ಎಂದಿಗೋ ಬಿಟ್ಟಿದ್ದೇನೆ. ಇದೊಂದು ಸಣ್ಣ ಬ್ಲಾಗಲ್ಲಿ ನಿಮಗೆ ನಾನು ತಿಳಿಸ್ತಾ ನಿಮ್ಮ ಕರುಣೆ ಅನುಕಂಪ ಎಲ್ಲ ಬೇಕಾಗಿಲ್ಲ ನನಗೆ. ನಾನು ಹೇಳ್ತಾ ಇರೋದು ನನ್ನ ಮನಸ್ಸಿನ ಒಂದು ಭಾರವನ್ನು ಹಾಕಲಿಕ್ಕೆ. ಒಟ್ಟಲ್ಲಿ ನನಗೆ ಟೈಮ್ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಯಾಕೆ ಈ ರೀತಿಯ ವಿಡಿಯೋ ಮಾಡೋದಂದರೆ ನನಗೆ ಅಲ್ಪ ಸಮಯನೇ ಇರೋದಂಥದ್ದು ಅನ್ನಿಸ್ತಾ ಇದೆ. ಹಾಗಾಗಿ ಪ್ರತಿಯೊಂದು ವಿಡಿಯೋನ ನಾನು ನೋಡಿ ನಿಮಗೇನೋ ಕಮೆಂಟ್ ಮಾಡಬೇಕಂದ್ರೆ ಮಾಡಿ. ಎಲ್ಲರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.